ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ. ಹೋದ್ರಪ್ಪ ಎಲ್ಲ ಒಬ್ರು ಕಾಣಿಸ್ತಾ ಇಲ್ಲ. ಯಡಿಯೂರಪ್ಪನ ಜೊತೆಗೆ ಪ್ರಚಾರ ಗಿಚಾರಕ್ಕೆ ಹೊಂಟೋದ್ರ ಹಿಂಗೆ. ರೀ ಬ್ರಹ್ಮಾಂಡ, ಯಾರಾದ್ರೂ ಇದ್ದೀರೇನಪ್ಪ ಒಳಗಡೆ? ಏನ್ ಬೇಕಿತ್ತು ಸಿದ್ದರಾಮಣ್ಣವ್ರಿಗೆ? ಬಿಸಿಯಾಗಿ ಒಂದ್ ಗ್ಲಾಸ್ ಕಾಫಿ ಕೊಡ್ರಿ. ಅಂದಂಗೆ ಎಲ್ಲಿ ನಿಮ್ ಶಿಷ್ಯ ನಿನ್ನೆ ಕುರ ಎದ್ದದೆ ಅಂತ ಕೆಂಡ ತುಳಿದು ಕೋತಿ ಹಂಗೆ ಮನೆಯೆಲ್ಲ ಓಡಾಡ್ತಾ ಇದ್ದ. ಇವತ್ತೇನ್ ಶ್ರದ್ಧೆ ಇಲ್ಲ. ಓ ಅವನಾ, ರಾತ್ರಿ ವೀಳ್ಯದೆಲೆ ಮೇಲೆ ಅರ್ಶಿನ ಈರುಳ್ಳಿ ಹೋಳನ್ನ ಎಣ್ಣೆಲಿ ಕಾಯಿಸಿ ಅದನ್ನ ಕುರುಕ್ಕೆ ಪಟ್ಟು ಹಾಕಿ ವಾಸಿ ಮಾಡ್ಕೊಂತ ಅವನೇ. ಓಹೋ ಹಂಗ, ಮಾಡ್ಕೊಳ್ಳಿ ಪಾಪ. ಅಂದಂಗೆ ನಿಮ್ಮ ರಿವರ್ಸ್ ಜ್ಯೋತಿಷ್ಯದ ಬಗ್ಗೆನೇ ಎಲ್ಲಾ ಕಡೆ ಮಾತು. ನೀವ್ ಏನಾಗುತ್ತೆ ಅಂತೀರೋ ಅದಾಗಲ್ವಂತೆ, ಆಗಲ್ಲ ಅನ್ನೋದು ಆಗ್ಬಿಡುತ್ತಂತೆ. ಯಾವನ್ರಿ ಹಂಗಂದಿದ್ದು? ರಿವರ್ಸ್ ಜ್ಯೋತಿಷಿ ಹೇಳ್ತೀನೇನ್ರಿ ನಾನು? ಅಯ್ಯೋ ನಾನೆಲ್ಲಿ ಹಂಗಂದೆ, ಜನ ಆಚೆ ಮಾತಾಡ್ಕೊಳ್ತಿರೋದು ಹಾಗೇನೆ. ನೀವು ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಂತೀರಿ? ಅಂದಂಗೆ ಇದೇ ವಿಚಾರವಾಗಿ ಆರುಷೋಕ್ ಕೂಡ ನಿಮ್ಮನ್ನ ಕಿಚಾಯಿಸ್ತಿದ್ರಂತೆ. ಸಿದ್ದರಾಮಯ್ಯ ಅವರು ಯಡಿಯೂರಪ್ಪನವ್ರನ್ನ ನಮ್ಮ ಪ್ರಾಣ CM ಆಗಲ್ಲ ಅಂತ ಯಾವಾಗಂತಾರೋ ಅಂತ ಕಾಯ್ತಿದ್ರಂತೆ. ಸುಡುಗಾಡು. ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಈ ಸಮ್ಮಿಶ್ರ ಸರ್ಕಾರನ ಉಳಿಸಕ್ಕೆ ಎಲ್ಲ ಏರ್ಪಾಡು ಮಾಡ್ಕತ್ತವ್ರಿ. ಮಾಡ್ಕೊಳ್ಳಿ. ಊರದಲ್ಲಿ ಇರೋ ಚೌಕ ಗೊತ್ತೇ ಇರ್ಲಿಲ್ಲ. ಕೇಳ್ಕೊ ಅಂತೀಯ, ಕೇಳ್ಕೊಂಬೇಡ ಅಂತೀಯ, ಬಾ ಅಂತೀಯ, ಬರಲ್ಲ ಅಂತೀಯ. ಓ ಸಿದ್ದರಾಮಣ್ಣ ಅವರು, ಏನು ನನಗಿಂತ ಮುಂಚೆ ಬಂದ್ಬಿಟ್ಟಿದ್ದೀರಾ? ನಿಮ್ಗೂ ಕೂಡ ಎದ್ಬಿಡ್ತಾ ಹೆಂಗೆ? ಸ್ವಲ್ಪ ಮುಚ್ಚಾಯ ಬಾಯ್ನ. ನೆನ್ನೆ ನಾನು ಹೇಳಲಿಲ್ವಾ ರಾಹುಲ್ ಗಾಂಧಿ ನಮ್ಗೆಲ್ಲ ಕ್ರೀಮ್ ಕಳ್ಸವ್ರಿ ಅಂತ? ಓ ಹಂಗ. ನಿನ್ನೆ ರಾಹುಲ್ ಗಾಂಧಿ ಅವರು ಬಿದ್ದಂಬೇಳ ತಿರುಪ್ತಿ ಬೆಟ್ಟ ಹತ್ತುದ್ರಂತೆ ಪಂಚನ ಎಡಗೈಲಿ ಹಿಡ್ಕೊಂಡು. ಓ ಕಣಯ್ಯ, ಪಾಪ ವೈನ್ಗೆ ಪಂಚ ಉಟ್ಕೊಂಡ ಅಭ್ಯಾಸ ಇಲ್ಲ. ಆ ಪಂಚನು ಸೀರೆ ಸೆರಗಾರ ಆಡ್ದಂಗೆ ಹಾರಾಡ್ತಿತ್ತು. ಪೊಜೀತಿ ಎದ್ದೋಯ್ತು ಪಾಪ. ಅಂದಂಗೆ ನಿಮ್ಮವ್ರಿಗೆಲ್ಲ ಇವಾಗ್ಲಿಂದಾನೆ ಪಂಚ ಉಟ್ಕೊಳ್ಳೋದನ್ನ ಅಭ್ಯಾಸ ಮಾಡಿಸಿ. ಪಂಚ ಯಾಕಯ್ಯ, ಪ್ಯಾಂಟ್ ಹಾಕೊಂಡ್ ಬರ್ತಾರೆ ಬಿಡು. ಅಯ್ಯೋ ಅದೆಲ್ಲ ನಿಮಗೆ ಗೊತ್ತಾಗಲ್ಲ. ಈ ಬಿಸಿಲು ಇನ್ನ ಜಾಸ್ತಿ ಆಗುತ್ತಂತೆ. ನೀವೆಲ್ಲ ಬಿಸಿಲಲ್ಲೇ ಪ್ರಚಾರಕ್ಕೆ ಹೋಗೋದು ಗ್ಯಾರಂಟಿ. ಬಾಡಿನಲ್ಲಿ ಹೀಟ್ ಜಾಸ್ತಿ ಆಗ್ಬಿಟ್ಟು ಕುರ ಎದ್ದೋಳೋದು ಪಕ್ಕ. ಹಂಗಾಗಿ ನಮ್ ಡಾಕ್ಟ್ರು ಆ ಕುರ ವಾಸಿ ಆಗೋವರೆಗೂ ನಂಗೂ ಪಂಚ ಉಟ್ಕೊಳಕ್ ಹೇಳವ್ರೆ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ.